ಪ್ರಭು ಯೇಸು ಕ್ರಿಸ್ತರು ಬದಲಾಗಿ ಬಿಟ್ಟರೆ ಖಂಡಿತವಾಗಿಯೂ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ ಬದಲಾಯಿತೆ? ಖಂಡಿತವಾಗಿಯೂ ಇಲ್ಲ. ಜೀಸಸ್ ಇಸ್ ಸೇಮ್, ಇಸ್ ಗಾಸ್ಪಲ್ ಇಸ್ ಸೇಮ್, ಬಟ್ ವಾಟ್ ಚೇಂಜ್ಡ್? ಪ್ರಭು ಯೇಸು ಕ್ರಿಸ್ತರು ಬದಲಾಗಲಿಲ್ಲ, ಅವರ ಶುಭ ಸಂದೇಶ ಬದಲಾಗಲಿಲ್ಲ. ಹಾಗಾದರೆ ಬದಲಾಗಿದ್ದು ಏನು? ಜನರ ಹೃದಯ. ಜನರ ಹೃದಯ. ಯೇಸು ಸ್ವಾಮಿ ಬದಲಾಗಲೇ ಇಲ್ಲ. ಅವರ ಶುಭ ಸಂದೇಶ ಅಂದಿಗೂ ಇಂದಿಗೂ ಎಂದಿಗೂ ಅದೇ ಆಗಿರುತ್ತದೆ. ಅದನ್ನೇ ನಾವು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ಪಿತನ ಮತ್ತು ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನೀವೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಪ್ರಾರಂಭದಿಂದ ನಮ್ಮ ಮನಗಳನ್ನು ದಾನ ಧರ್ಮಗಳಿಂದಲೂ ಜಪ ತಪಗಳಿಂದಲೂ ನಾವು ಸಿದ್ಧಪಡಿಸಿದ್ದೇವೆ. ನಮ್ಮ ಪ್ರಭುವಿನ ಯಾತನೆ ಹಾಗೂ ಪುನರುತ್ಥಾನದ ಪಾಸ್ಕ ರಹಸ್ಯದ ಆಚರಣೆಯನ್ನು ಪ್ರಾರಂಭಿಸಲು ಅಖಿಲ ಧರ್ಮ ಸಭೆಯೊಂದಿಗೆ ನಾವಿಂದು ಒಟ್ಟುಗೂಡಿರುತ್ತೇವೆ. ಈ ರಹಸ್ಯವನ್ನು ಪರಿಪೂರ್ಣಗೊಳಿಸಲು ಪ್ರಭು ಯೇಸು ತಮ್ಮ ಸ್ವಂತ ನಗರವಾದ ಜೆರುಸಲೇಮನ್ನು ಪ್ರವೇಶಿಸಿದರು. ಅವರ ಈ ಪ್ರವೇಶವನ್ನು ಭಕ್ತಿ ವಿಶ್ವಾಸದಿಂದ ಸ್ಮರಿಸುತ್ತಾ ಅವರನ್ನು ಹಿಂಬಾಲಿಸೋಣ. ಹೀಗೆ ಕ್ರಿಸ್ತರ ಶಿಲುಬೆ ಯಾತನೆಯಲ್ಲಿ ಪಾಲ್ಗೊಳ್ಳುವ ವರದಾನವನ್ನು ಪಡೆದ ನಮಗೆ ಅವರ ಪುನರುತ್ಥಾನ ಹಾಗೂ ಜೀವನದಲ್ಲಿಯೂ ಪಾಲು ದೊರೆಯಲಿ. ನಿಮ್ಮ ಗರಿಗಳನ್ನ ಎತ್ತಿಡಿಯಿರಿ, ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಈ ಗರಿಗಳನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ. ಕ್ರಿಸ್ತರಾಜನನ್ನು ಕೊಂಡಾಡುತ್ತಾ ಅವರನ್ನು ಹಿಂಬಾಲಿಸುವ ನಾವು ಅವರ ಮುಖಾಂತರ ಜೆರುಸಲೇಮನ್ನು ಸೇರಲು ಶಕ್ತರಾಗುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಯುಗಾಂತರಕ್ಕೂ ಜೀವಿಸಿ ಆಳು ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಯೇಸು ಸ್ವಾಮಿ ಮತ್ತು ಅವರ ಜೊತೆಯಲ್ಲಿದ್ದವರು ಜೆರುಸಲೇಮನ್ನು ಸಮೀಪಿಸಿದರು. ಓಲಿವ ಗುಡ್ಡದ ಬಳಿ ಇರುವ ಬೆತ್ಫಗೆ ಎಂಬ ಊರನ್ನು ಸೇರಿದರು. ಅಲ್ಲಿ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮಗೆ ಇರುವ ಆ ಹಳ್ಳಿಗೆ ಹೋಗಿರಿ. ಅಲ್ಲಿ ಕಟ್ಟಿ ಹಾಕಿರುವ ಒಂದು ಹೇಸರ ಗದ್ದೆಯನ್ನು, ಅದರ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ. ಯಾವನಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ, ಇವು ಪ್ರಭುವಿಗೆ ಬೇಕಾಗಿವೆ ಎನ್ನಿ, ಅವನು ತಕ್ಷಣ ಕಳುಹಿಸಿಕೊಳ್ಳುವನು ಎಂದು ಹೇಳಿ ಕಳುಹಿಸಿದರು. ಸಿಯೋನ್ ನಗರಿಯೇ ಕೇಳು, ನಿನ್ನ ಅರಸ ಬರುತ್ತಿಹನು. ದೀನನ ಹೇಸರ ಗದ್ದೆಯೇರಿ ಕೂರುತ್ತಿಹನು. ಮರಿ ಹೇಸರ ಗದ್ದೆಯೇರಿ ಸಾಗಿ ಬರುತ್ತಿಹನು ಎಂದು ಪ್ರವಾದಿಯೊಬ್ಬನ ವಚನ ನೆರವೇರುವಂತೆ ಇದೆಲ್ಲ ನಡೆಯಿತು. ಶಿಷ್ಯರು ಹೋಗಿ ಯೇಸು ಸ್ವಾಮಿ ತನಗೆ ಅಪ್ಪಣೆ ಮಾಡಿದಂತೆಯೇ ಹೇಸರ ಗದ್ದೆಯನ್ನು ಅದರ ಮರಿಯನ್ನು ಹಾಕಿಕೊಂಡು ಬಂದರು. ತಮ್ಮ ಮೇಲಂಗಿಗಳನ್ನು ಅವುಗಳ ಮೇಲೆ ಹಾಸಿದರು. ಯೇಸು ಸ್ವಾಮಿ ಹತ್ತಿ ಕುಳಿತುಕೊಂಡರು. ಜನ ಸಮೂಹದಲ್ಲಿ ಅನೇಕರು ತಮ್ಮ ಉಡುಗೆಗಳನ್ನು ದಾರಿಯಲ್ಲಿ ಹಾಸಿದರು. ಇತರರು ಮರದ ಎಲೆಗಳನ್ನು ಕೊಯ್ದು ದಾರಿಯಲ್ಲಿ ಹರಡಿದರು. ಯೇಸುವಿನ ಹಿಂದೆಯೂ ಮುಂದೆಯೂ ಗುಂಪು ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಲಪುತ್ರನಿಗೆ ಜಯವಾಗಲಿ, ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ, ಮಹೋನ್ನತದಲ್ಲಿ ದೇವರಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡುತ್ತಿದ್ದರು. ಹೀಗೆ ಯೇಸು ಸ್ವಾಮಿ ಜೆರುಸಲೇಮನ್ನು ಪ್ರವೇಶಿಸಿದಾಗ ನಗರಕ್ಕೆ ನಗರವೇ ಕರಕರ ಕುಳಿತು ಜನರು ಯಾರಿವರು ಎಂದು ವಿಚಾರಿಸಲು ಆರಂಭಿಸಿದರು. ಇವರು ಗಲಿಲಾಯಕ್ಕೆ ಸೇರಿದ ನಜರೇತಿನ ಪ್ರವಾದಿ ಯೇಸು ಎಂದು ಮಾತನಾಡಿಸಿತು ಜನರ ಗುಂಪು. ಪ್ರಭು ಕ್ರೈಸ್ತರ ಶುಭ ಸಂದೇಶ. ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಾವು ಈಗಾಗಲೇ ಬಲಿ ಪೂಜೆಯ ಪ್ರಾರಂಭದಲ್ಲಿ ಕೇಳಿಸಿಕೊಂಡಂತೆ 40 ದಿನಗಳು ಈ ಪವಿತ್ರ ರಹಸ್ಯಗಳ ಆಚರಣೆಗಾಗಿ ನಾವು ನಮ್ಮನ್ನೇ ತಯಾರಿಸಿದ್ದೇವೆ. ಈ ಪಾಸ್ಕ ರಹಸ್ಯಗಳನ್ನ ನಾವು ಇಂದು ಪ್ರಾರಂಭಿಸುತ್ತಿದ್ದೇವೆ. ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಯಾತನೆ, ಮರಣ ಮತ್ತು ಪುನರುತ್ಥಾನ ಇವುಗಳನ್ನ ನಾವು ತುಂಬು ಹೃದಯದಿಂದ, ನಮ್ಮ ಹೃದಯ ಆಳದಿಂದ ಆಚರಿಸಬೇಕಾಗಿದೆ. ಏಕೆಂದರೆ ನಮ್ಮ ಕ್ರೈಸ್ತಿಯ ಜೀವನದ ತಳಹದಿ ಈ ಆಚರಣೆಗಳು. ಈ ಆಚರಣೆಗಳ ಮೇಲೆ ನಮ್ಮ ವಿಶ್ವಾಸ ಕಟ್ಟಲ್ಪಟ್ಟಿದೆ. ಈ ಆಚರಣೆಗಳನ್ನ ಇಂದು ನಾವು ಪ್ರಾರಂಭಿಸುವಾಗ ನಮ್ಮ ಹೃದಯಗಳನ್ನ ದೇವರಿಗೆ ಅರ್ಪಿಸುತ್ತ, ಈ ನಮ್ಮ ಹೊಸಾನ ಯಾವಾಗಲೂ ಹೊಸಾನವೇ ಆಗಿರಲಿ. ಹೊಸಾನ ಎಂಬ ಪದದ ಅರ್ಥ ದೇವರೇ ನಮ್ಮನ್ನು ರಕ್ಷಿಸಿ ಎಂದು. ನಮ್ಮ ಹೊಸಾನ ಎಂದಿಗೂ ಬದಲಾಗಬಾರದು. ನಮ್ಮ ಹರ್ಷೋದ್ಗಾರ ಎಂದಿಗೂ ಬದಲಾಗಬಾರದು. ನಮ್ಮ ಜೈಕಾರ ಎಂದಿಗೂ ಬದಲಾಗಬಾರದು. ಅದನ್ನ ನೆನೆಯುತ್ತಾ ಹರ್ಷೋದ್ಗಾರದಿಂದ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಭೇಟಿ ಮಾಡಲು ಆಲಯಕ್ಕೆ ತೆರಳೋಣ. ಮೊದಲು ಶಿಲುಬೆ ಮತ್ತು ಪೀಠ ಸೇವಕರು, ತದನಂತರ ಗುರುಗಳು, ಗುರುಗಳ ಹಿಂದೆ ಜನ ಸಮೂಹ ಹರ್ಷೋದ್ಗಾರದಿಂದ ಉತ್ಸಾಹ ಆಡುತ್ತಾ ಹೋಗೋಣ. ಕುವರಗೆ ಹೋಸಾನ್ನ, ಮಹೋನ್ನತ ದೇವಗೆ ಹೋಸಾನ್ನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ್ನ.
ಆಶ್ರಯ ತೋರಿದ ಜನಕನಿಗೆ, ಸುಖವನ್ನು ನೀಡುವ ದೇವನಿಗೆ, ಸಾಂತ್ವನ ಹೇಳುವ ಕ್ರಿಸ್ತನಿಗೆ, ಎಲ್ಲರೂ ಹಾಡುವ ಹೋಸಾನ, ಹೊಗಳುತ್ತ ಹಾಡುವ ಹೋಸಾನ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ, ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ. ದಲಿತರ ರಕ್ಷಕ ಬರುತ್ತಿಗರು, ರಕ್ಷಣೆ ನೀಡಲು ಬರುತ್ತಿಗರು, ಅಳುತಿಗ ಜನರನ್ನು ಕರೆದಿಗರು, ಕಣ್ಣೀರ ಒರೆಸಲು ಬಂದಿಗರು. ಬನ್ನಿರಿ ಎಲ್ಲರೂ ಸೇರೋಣ, ಹೋಸಾನ ಹೋಸಾನ ಹಾಡೋಣ. ದಾವಿದ ಕುವರಗೆ ಹೋಸಾನ, ಮಹೋನ್ನತ ದೇವಗೆ ಹೋಸಾನ, ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಕರ್ತರ ಪ್ರೀತಿಯ ಜನತೆಗೆ ನೀಡಿದ ಯೇಸು ಕ್ರಿಸ್ತರೇ ಹೋಸಾನ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಮಾನವ ಕುಲಕ್ಕೆ ದೀನತೆಯ ಆದರ್ಶವನ್ನೀಯಲು ನಮ್ಮ ರಕ್ಷಕರು ಮಾನವರಾಗಿ ಶಿಲುಬೆ ಮರಣಕ್ಕೊಳಗಾಗುವಂತೆ ಮಾಡಿದಿರಿ. ನಮ್ಮ ಜೀವನದಲ್ಲಿ ಅವರ ಸಹನೆಯ ಆದರ್ಶವನ್ನು ಅನುಸರಿಸಿ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ. ದಣಿದವರನ್ನು ಹಿತನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾನೆ ನನಗೆ ಪ್ರಭು. ಸರ್ವೇಶ್ವರ ಶಿಕ್ಷಿತರ ನಾಲಿಗೆಯನ್ನು ಶಿಷ್ಯನೋಪಾದಿ ನಾನು ಆತನನ್ನು ಆಲಿಸುವಂತೆ ಬೆಳಗನ್ನು ನನ್ನೆಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನು. ತೆರೆಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನು ಎಂದೇ ವಿಮುಖನಾಗಲಿಲ್ಲ ನಾನು, ಪ್ರತಿಭಟಿಸಲಿಲ್ಲ ಆತನು. ಬೆನ್ನು ಕೊಟ್ಟೆನು ಹೊಡೆಯುವವರಿಗೆ, ಗಡ್ಡ ಒಡ್ಡೆನು ಅದನ್ನು ಕೀಳುವವರಿಗೆ. ಮುಖ ಮರೆ ಮಾಡಲಿಲ್ಲ ಉಗುಳು ಬುಗುಳುಗಳಿಗೆ. ನೆರವಾಗಿಹನು ನನಗೆ ಸ್ವಾಮಿ ಸರ್ವೇಶ್ವರನು ಎಂದೇ ತಲೆ ತಗ್ಗಿಸಲಿಲ್ಲ ನಾನು ನಾಚಿಕೆಯಿಂದ. ಗಟ್ಟಿ ಮಾಡಿಕೊಂಡೇ ಮುಖವನ್ನು ಕಗ್ಗಲ್ಲಿನ ಹಾಗೆ. ಆಶಾಭಂಗ ಪಡೆಲಾರನೆಂದು ಗೊತ್ತು ನನಗೆ. ಪ್ರಭುವಿನ ವಾಕ್ಯ. ದೇವ, ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ? ದೇವ, ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ? ನೋಡುವವರೆಲ್ಲ ಎನ್ನನಕಿಸುತ್ತಿಹರು,
ತುಟಿಯೊರೆ ಮಾಡಿ ತಲೆಯಾಡಿಸುತ್ತಿಹರು. ಈತನಿವನು ಭರವಸೆ, ಪ್ರಭುವೆ ತನ್ನುದ್ಧಾರಕನೆಂದು. ಆತನಿಗಿವನು ಮೆಚ್ಚುಗೆಯಾದರೆ ರಕ್ಷಿಸಲಿ ಇಂತೆಂದು. ದೇವ ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ. ಮುತ್ತಿದೆ ದುರುಳರ ಹಿಂಡು, ಸುತ್ತಿವೆ ನಾಯಿಗಳು, ಕುತ್ತಿವೆ ನನ್ನ ಕೈಗಳು, ಮೆಣ ಕಾಲುಗಳು. ಎಣಿಸಬಹುದಿದೆ ನನ್ನೆಲುಬುಗಳನ್ನೆಲ್ಲವನ್ನು, ಹಿಗ್ಗುತ್ತಿಹರು ದುರುಗೊಟ್ಟಿ ನೋಡನೆನ್ನು. ದೇವ ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ. ನನ್ನ ಉಡುಗೆಗಳನ್ನು ಹಂಚಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು. ನನ್ನಿಂದ ದೂರ ಸರಿಯಲು ಬೇಡ ಪ್ರಭು, ನೀನೆನ್ನ ಶಕ್ತಿ, ನೆರವಾಗಲು ತ್ವರೆ ಮಾಡು. ದೇವ ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ. ಸೋದರರಿಗೆ ಸಾರುವೆ ನಿನ್ನ ನಾಮ ಮಹಿಮೆಯನ್ನು, ತುಂಬಿದ ಸಭೆಯಲ್ಲಿ ಮಾಡುವೆ ನಿನ್ನ ಸ್ತುತಿಯನ್ನು. ಮಣಿಯಿರಿ ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರೇ, ಭಜಿಸಿರಿ ಇಸ್ರಾಯೇಲರೇ, ಯಾಕೋಬ್ ಕುಲಜರೇ. ದೇವ ಓ ಎನ್ನ ದೇವ, ಏಕೆನ್ನ ಕೈಬಿಟ್ಟೆ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮಾನಾದ ಆಸರಿ ಪದವಿಯನಾತ ಹಿಡಿದೆಟ್ಟುಕೊಳ್ಳಲಿಲ್ಲ, ಬಿಡುಲೊಲ್ಲನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತೆ, ಹೌದೌದು ಶಿಲುಬೆಯ ಮರಣ ಪರ್ಯಂತೆ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾನಾತನನು ಇದನ್ನು ಹಸಿರುಗೊಳ್ಳುತ್ತಮ ಹೆಸರನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲುರಿ ಮಣಿವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ತನ್ನನ್ನೇ ಕ್ರಿಸ್ತ ತಗ್ಗಿಸಿಕೊಂಡು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೆ ಏರಿಸಿದಾತನನು ಇದನ್ನು ಹೆಸರುಗೊಳ್ಳುತ್ತಮ ಹೆಸರನ್ನು ದೇವ ಪರಮನು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಮತ್ತಾಯನು ಬರೆದ ಯೇಸುಕ್ರಿಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತಿನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು. ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ನಿಗದಿ ಮಾಡಿ ಕೊಟ್ಟರು. ಆ ಗಳಿಗೆಯಿಂದ ಯೇಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು. ಅಂದು ಹುಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧಪಡಿಸಬೇಕೆನ್ನುತ್ತೀರಿ ಎಂದು ಕೇಳಿದರು. ಅದಕ್ಕೆ ಅವರು, ಪಟ್ಟಣದಲ್ಲಿ ನಾನು ಸೂಚಿಸುವಂಥವನ ಬಳಿಗೆ ಹೋಗಿರಿ. ನನ್ನ ಕಾಲ ಸಮೀಪಿಸಿತು. ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ. ಇದನ್ನು ನಮ್ಮ ಗುರುವೇ ಹೇಳಿ ಕಳುಹಿಸಿದ್ದಾರೆ ಎಂದು ಅವನಿಗೆ ತಿಳಿಸಿರಿ ಎಂದರು. ಯೇಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು. ಸಂಜೆಯಾಯಿತು.
ಯೇಸು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು. ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಯೇಸು, ನಿಮ್ಮಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು. ಶಿಷ್ಯರು ಬಹಳ ಕಳವಳಗೊಂಡರು. ಒಬ್ಬರಾದ ಮೇಲೊಬ್ಬರು, ಸ್ವಾಮಿ, ನಾನು ಎಂದು ಕೇಳತೊಡಗಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈ ಎದ್ದಿ ಉಣ್ಣುವವನೇ ನನಗೆ ದ್ರೋಹ ಬಗೆಯುತ್ತಾನೆ. ನರಪುತ್ರನೇನೋ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ, ನಿಜ. ಆದರೆ ಅಯ್ಯೋ, ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ? ಅವನು ಹುಟ್ಟದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದರು. ಗುರುದ್ರೋಹಿಯಾದ ಯೂದನು ಆಗ, ಗುರುವೇ, ಅವನು ನಾನಲ್ಲ ತಾನೆ ಎಂದನು. ಅದಕ್ಕೆ ಯೇಸು, ಅದು ನಿನ್ನ ಬಾಯಿಯಿಂದಲೇ ಬಂದಿದೆ ಎಂದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು, ಇದರಲ್ಲಿ ಇರುವುದನ್ನು ಎಲ್ಲರೂ ಪಾನ ಮಾಡಿರಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ನನ್ನ ಪಿತನ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನವರೆಗೂ ಅದನ್ನು ಇನ್ನೂ ಕುಡಿಯುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಆಲಿವ್ ಗುಡ್ಡಕ್ಕೆ ಹೊರಟರು. ಆಗ ಯೇಸು ತಮ್ಮ ಶಿಷ್ಯರಿಗೆ, ಕುರಿಗಾಹಿಯನ್ನು ಕೊಲ್ಲುವೆನು, ಕುರಿಗಳು ಚದುರುವುವು ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ. ಅದರಂತೆಯೇ ನೀವೆಲ್ಲರೂ ಇದೇ ರಾತ್ರಿ ನನ್ನಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟುವಿರಿ. ನಾನಾದರೂ ಪುನರುತ್ಥಾನ ಹೊಂದಿ ನಿಮಗಿಂತ ಮುಂದಾಗಿ ಗಲಿಲೆಯಕ್ಕೆ ಹೋಗುವೆನು ಎಂದರು. ಇದನ್ನು ಕೇಳಿದ ಪೇತ್ರನು, ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡರು, ಹಿಮ್ಮೆಟ್ಟಿದರು, ನಾನು ಮಾತ್ರ ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ಸಾರಿ ಹೇಳಿದನು. ಅದಕ್ಕೆ ಯೇಸು, ಇದೇ ರಾತ್ರಿ ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೇ ಎಂದು ನೀನು 3 ಬಾರಿ ನನ್ನನ್ನು ನಿರಾಕರಿಸುವೆ, ಇದು ಖಂಡಿತ ಎಂದರು. ಆದರೆ ಪೇತ್ರನು, ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ಸರಿಯೇ, ತಮ್ಮನ್ನು ಮಾತ್ರ ನಿರಾಕರಿಸೆನು ಎಂದು ನುಡಿದನು. ಅದರಂತೆಯೇ ಉಳಿದ ಶಿಷ್ಯರು ದನಿಗೂಡಿಸಿದರು. ಅನಂತರ ಯೇಸು ಅವರೊಡನೆ ಗೆತ್ಸಮನೆ ಎಂಬ ತೋಪಿಗೆ ಬಂದರು. ಅಲ್ಲಿ ಶಿಷ್ಯರಿಗೆ, ನಾನು ಅತ್ತ ಹೋಗಿ ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದರು. ಬಳಿಕ ಪೇತ್ರನನ್ನು ಜೆಬೆದಾಯನ 2 ಪುತ್ರರನ್ನು ತಮ್ಮೊಂದಿಗೆ ಕರೆದುಕೊಂಡು ಮುಂದಕ್ಕೆ ಹೋದರು. ಅಲ್ಲಿ ಸ್ವಾಮಿ ಚಿಂತಾಕ್ರಾಂತರಾದರು, ದುಃಖಭರಿತರಾದರು. ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ, ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದರು. ಅನಂತರ ಅವರು ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ, ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದರು. ಅನಂತರ ಆ 3 ಶಿಷ್ಯರ ಬಳಿಗೆ ಬಂದು ಅವರು ನಿದ್ರಿಸುತ್ತಿರುವುದನ್ನು ಕಂಡರು. ಪೇತ್ರನನ್ನು ಉದ್ದೇಶಿಸಿ, ಏನಿದು? 1 ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೆ ಹೋಯಿತೆ. ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು. 2ನೇ ಬಾರಿ ಹಿಂದಕ್ಕೆ ಹೋಗಿ ಇಂತೆಂದು ಪ್ರಾರ್ಥನೆ ಮಾಡಿದರು, ನನ್ನ ಪಿತನೇ, ನಾನು ಸೇವಿಸದ ಹೊರತು ಈ ಕಷ್ಟದ ಕೊಡ ನನ್ನಿಂದ ತೊಲಗದಾದರೆ ಅದು ನಿಮ್ಮ ಚಿತ್ತದಂತೆಯೇ ಆಗಲಿ. ಯೇಸು ಮರಳಿ ಆ ಶಿಷ್ಯರ ಬಳಿಗೆ ಬಂದಾಗ ಅವರು ಇನ್ನೂ ನಿದ್ರಾವಸ್ಥೆಯಲ್ಲಿದ್ದರು. ಅವರ ಕಣ್ಣುಗಳು ಭಾರವಾಗಿ ಇದ್ದವು. ಪುನಃ ಅವರನ್ನು ಬಿಟ್ಟು ಹಿಂದಿರುಗಿ 3ನೇ ಬಾರಿ ಅದೇ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿದರು. ಅದಾದ ಬಳಿಕ ಶಿಷ್ಯರ ಬಳಿಗೆ ಬಂದು, ನೀವು
ಇನ್ನೂ ನಿದ್ರಿಸಿ ವಿಶ್ರಮಿಸುತ್ತಾ ಇರುವಿರೋ? ಸಾಕು, ಸಮಯ ಸಮೀಪಿಸಿಬಿಟ್ಟಿತು. ನರಪುತ್ರನು ದುರ್ಜನರ ಕೈವಶವಾಗಲಿದ್ದಾನೆ. ಎದ್ದೇಳಿ ಹೋಗೋಣ. ನನಗೆ ದ್ರೋಹ ಬಗೆಯುವವನು ಹತ್ತಿರವೇ ಇದ್ದಾನೆ ನೋಡಿ ಎಂದರು. ಯೇಸು ಇನ್ನೂ ಮಾತನಾಡುತ್ತಿದ್ದ ಹಾಗೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಅಲ್ಲಿಗೆ ಬಂದನು. ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದಿದ್ದ ಒಂದು ದೊಡ್ಡ ಗುಂಪು ಅವನೊಂದಿಗೆ ಇತ್ತು. ಮುಖ್ಯ ಯಾಜಕರು, ಜನರ ಪ್ರಮುಖರು ಅವರನ್ನು ಕಳುಹಿಸಿದ್ದರು. ನಾನು ಯಾರಿಗೆ ಮುದ್ದಿಡುತ್ತೇನೋ ಆತನೇ ಆ ವ್ಯಕ್ತಿ, ಆತನನ್ನು ಹಿಡಿದುಕೊಳ್ಳಿ ಎಂದು ಆ ಗುರುದ್ರೋಹಿ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದನು. ಅದರಂತೆಯೇ ಅವನು ಯೇಸುವಿನ ಸಮೀಪಕ್ಕೆ ನೇರವಾಗಿ ಬಂದು, ಗುರುವೇ ನಮಸ್ಕಾರ ಎಂದು ಹೇಳುತ್ತಾ ಅವರಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಮಿತ್ರ, ನೀನು ಮಾಡಬಂದ ಕಾರ್ಯವನ್ನು ಮಾಡಿ ಮುಗಿಸು ಎಂದರು. ಆಗ ಆ ಜನರು ಹತ್ತಿರಕ್ಕೆ ಬಂದು ಯೇಸುವನ್ನು ಹಿಡಿದು ಬಂಧಿಸಿದರು. ಕೂಡಲೇ ಯೇಸುವಿನ ಸಂಗಡ ಇದ್ದ ಒಬ್ಬನು ತನ್ನ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕತ್ತರಿಸಿ ಬಿಟ್ಟನು. ಆಗ ಯೇಸು ಅವನಿಗೆ, ನಿನ್ನ ಖಡ್ಗವನ್ನು ಹೊರಗೆ ಹಾಕು. ಖಡ್ಗ ಎತ್ತಿದವರೆಲ್ಲರೂ ಖಡ್ಗದಿಂದಲೇ ಹತರಾಗುವರು. ನಾನು ನನ್ನ ಪಿತನನ್ನು ಕೇಳಿಕೊಂಡರೆ ಅವರು ತಕ್ಷಣವೇ 12 ದಳಗಳಿಗಿಂತಲೂ ಹೆಚ್ಚು ದೇವದೂತರನ್ನು ಕಳುಹಿಸಿದ್ದಿಲ್ಲವೆಂದು ಕೊಂಡೆಯ? ಆದರೆ ಈ ಪ್ರಕಾರವೇ ಆಗಬೇಕು ಎನ್ನುವ ಪವಿತ್ರ ಗ್ರಂಥ ವಾಕ್ಯ ನೆರವೇರುವುದಾದರೂ ಹೇಗೆ ಎಂದರು. ಅದೇ ಸಂದರ್ಭದಲ್ಲಿ ಯೇಸು ಜನರ ಗುಂಪನ್ನು ಉದ್ದೇಶಿಸಿ, ದರೋಡೆಗಾರನನ್ನು ಹಿಡಿಯುವುದಕ್ಕೋ ಎಂಬಂತೆ ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದುಕೊಂಡು ನನ್ನನ್ನು ಬಂಧಿಸಲು ಬರಬೇಕಾಗಿತ್ತೆ? ನಾನು ಪ್ರತಿದಿನವೂ ಮಹಾದೇವಾಲಯದಲ್ಲಿ ಕುಳಿತು ಬೋಧನೆ ಮಾಡುತ್ತಾ ಇದ್ದೆ. ಆಗ ನೀವು ನನ್ನನ್ನು ಬಂಧಿಸಲಿಲ್ಲ. ಆದರೆ ಪವಿತ್ರ ಗ್ರಂಥದ ಪ್ರವಾದನೆಗಳು ಈಡೇರಲೆಂದೇ ಇವೆಲ್ಲ ಜರುಗಿವೆ ಎಂದರು. ಆಗ ಶಿಷ್ಯರೆಲ್ಲರೂ ಯೇಸುವನ್ನು ತೊರೆದು ಪಲಾಯನ ಮಾಡಿದರು. ಬಳಿಕ ಯೇಸುವನ್ನು ಬಂಧಿಸಿದ್ದವರು ಅವರನ್ನು ಪ್ರಧಾನ ಯಾಜಕನ ಕಾಯಫನ ಬಳಿಗೆ ಕರೆದೊಯ್ದರು. ಅಲ್ಲಿ ಧರ್ಮಶಾಸ್ತ್ರಿಗಳು ಪ್ರಮುಖರು ಸಭೆ ಸೇರಿದ್ದರು. ಪೇತ್ರನಾದರೂ ದೂರದಿಂದ ಯೇಸುವನ್ನು ಹಿಂಬಾಲಿಸುತ್ತಿದ್ದನು. ಅವನು ಪ್ರಧಾನ ಯಾಜಕನ ಭವನದವರೆಗೂ ಬಂದು ಹೊರಾಂಗಣವನ್ನು ಹೊಕ್ಕು ಪಹರೆಯರ ಜೊತೆ ಕುಳಿತುಕೊಂಡನು. ಇದೆಲ್ಲ ಹೇಗೆ ಕೊನೆಗೊಳ್ಳುವುದೆಂದು ನೋಡಬೇಕೆಂಬ ಉದ್ದೇಶ ಅವನದಾಗಿತ್ತು. ಇತ್ತ ಮುಖ್ಯ ಯಾಜಕರು, ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಸುಳ್ಳು ಸಾಕ್ಷಿಗಳನ್ನು ಹುಡುಕುತ್ತಿದ್ದರು. ಹಲವಾರು ಸುಳ್ಳು ಸಾಕ್ಷಿಗಳು ಮುಂದೆ ಬಂದರು. ಆದರೂ ಸರಿಯಾದ ಒಂದು ಸಾಕ್ಷ್ಯವೂ ಅವರಿಗೆ ದೊರಕಲಿಲ್ಲ. ಕಡೆಗೆ ಒಬ್ಬರು ಮುಂದೆ ಬಂದು, ಮಹಾದೇವಾಲಯವನ್ನು ಕೆಡವಿಬಿಟ್ಟು ಅದನ್ನು 3 ದಿನಗಳಲ್ಲಿ ಮರಳಿ ಕಟ್ಟುವ ಶಕ್ತಿ ನನಗಿದೆ ಎಂದು ಇವನು ಹೇಳಿದ್ದಾನೆ ಎಂದರು. ಆಗ ಪ್ರಧಾನ ಯಾಜಕನು ಎದ್ದು ನಿಂತು ಯೇಸುವನ್ನು ನೋಡಿ, ಈ ಜನರು ನಿನ್ನ ವಿರುದ್ಧ ತಂದಿರುವ ಆರೋಪಣೆಗಳನ್ನು ಕೇಳುತ್ತಿರುವೆಯಾ? ಇವುಗಳಿಗೆ ನಿನ್ನ ಉತ್ತರ ಏನು ಎಂದು ಪ್ರಶ್ನಿಸಿದನು. ಆದರೆ ಯೇಸು ಮೌನವಾಗಿದ್ದರು. ಅದಕ್ಕೆ ಅವನು, ಜೀವಂತ ದೇವರ ಮೇಲೆ ಆಣೆ ಇರಿಸಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ನೀನು ದೇವರ ಪುತ್ರ ಹಾಗೂ ಅಭಿಷಿಕ್ತನಾದ ಲೋಕೋದ್ಧಾರಕನು ನಮಗೆ ಹೇಳು ಎಂದನು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಯಿಂದಲೇ ಬಂದಿದೆ. ಮಾತ್ರವಲ್ಲ, ನಾನು ಹೇಳುವುದನ್ನು ಕೇಳಿ. ನರಪುತ್ರನು ಸರ್ವಶಕ್ತ ದೇವರ ಬಲಗಡೆ ಆಸೀನರಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಇನ್ನು ಮುಂದೆ ಕಾಣುವಿರಿ ಎಂದರು. ಇದನ್ನು ಕೇಳಿದ್ದೇ ಪ್ರಧಾನ ಯಾಜಕನು ಉಡುಪನ್ನು ಕೋಪದಿಂದ ಹರಿದುಕೊಂಡನು. ಇವನು ದೇವದೂಷಣೆ ಆಡಿದ್ದಾನೆ. ಇನ್ನು ನಮಗೆ ಸಾಕ್ಷಿಗಳು ಏತಕ್ಕೆ? ಇವನಾಡಿದ ದೇವದೂಷಣೆಯನ್ನು ನೀವೇ ಕೇಳಿದ್ದೀರಿ. ಈಗ ನಿಮ್ಮ ಉತ್ತರ ಏನು ಎಂದು ಕೇಳಿದನು. ಅದಕ್ಕೆ ಅವರು, ಇವನಿಗೆ ಮರಣದಂಡನೆ ಆಗಬೇಕು ಎಂದು ಉತ್ತರ ಕೊಟ್ಟರು. ಬಳಿಕ ಅವರು ಯೇಸುವಿನ ಮುಖದ ಮೇಲೆ ಉಗುಳಿದರು, ಅವರನ್ನು ಗುದ್ದಿದರು. ಕೆಲವರು ಅವರ ಕೆನ್ನೆಗೆ ಹೊಡೆದು,
ಎಲೈ ಕ್ರಿಸ್ತ, ನಿನ್ನನ್ನು ಹೊಡೆದವರಾರು? ನಮಗೆ ಪ್ರವಾದಿಸಿ ಹೇಳು ಎಂದರು. ಇತ್ತ ಪೇತ್ರನು ಹೊರಾಂಗಣದಲ್ಲಿ ಕುಳಿತುಕೊಂಡಿದ್ದನು. ದಾಸಿಯೊಬ್ಬಳು ಆತನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನೊಂದಿಗೆ ಇದ್ದವನು ಎಂದಳು. ನೀನು ಹೇಳುವುದು ಏನೆಂದು ನನಗೆ ತಿಳಿಯದು ಎಂದು ಪೇತ್ರನು ಎಲ್ಲರ ಮುಂದೆ ನಿರಾಕರಿಸಿದನು. ಆತ ಅಲ್ಲಿಂದ ಎದ್ದು ಹೆಬ್ಬಾಗಿಲ ಬಳಿಗೆ ಬಂದಾಗ ಇನ್ನೊಬ್ಬ ದಾಸಿ ಆತನನ್ನು ಕಂಡು, ಈತ ನಜರೇತಿನ ಯೇಸುವಿನೊಂದಿಗೆ ಇದ್ದವನೇ ಎಂದು ಅಲ್ಲಿದ್ದವರಿಗೆ ತಿಳಿಸಿದಳು. ಪೇತ್ರನು, ಆ ಮನುಷ್ಯ ಯಾರೋ ನಾನರಿಯೆ ಎಂದು ಆಣೆಯಿಟ್ಟು ಇನ್ನೊಮ್ಮೆ ನಿರಾಕರಿಸಿದನು. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ನಿಂತಿದ್ದವರು ಪೇತ್ರನ ಹತ್ತಿರಕ್ಕೆ ಬಂದು, ಖಂಡಿತವಾಗಿ ನೀನು ಅವರಲ್ಲಿ ಒಬ್ಬನು. ನೀನು ಮಾತನಾಡುವ ರೀತಿಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಿದರು. ಆಗ ಪೇತ್ರನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿ, ಆ ಮನುಷ್ಯನನ್ನು ನಾನು ಖಂಡಿತವಾಗಿ ಅರಿಯೆನು ಎಂದು ಆಣೆಯಿಟ್ಟು ಹೇಳಿದನು. ಆ ಕ್ಷಣವೇ ಕೋಳಿ ಕೂಗಿತು. ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದ ಸ್ವಾಮಿಯ ನುಡಿ ಪೇತ್ರನ ನೆನಪಿಗೆ ಬಂದಿತು. ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಬೆಳಗಾಯಿತು. ಎಲ್ಲ ಮುಖ್ಯ ಯಾಜಕರು, ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು. ಅಂತೆಯೇ ಯೇಸುವಿಗೆ ಬೇಡಿ ಹಾಕಿಸಿ ಅವರನ್ನು ರಾಜ್ಯಪಾಲ ಪಿಲಾತನ ಬಳಿಗೆ ಕರೆದೊಯ್ದು ಅವನ ವಶಕ್ಕೆ ಒಪ್ಪಿಸಿದರು. ಯೇಸು ದಂಡನೆಗೆ ಗುರಿಯಾದರೆಂಬುದನ್ನು ಕಂಡು ಗುರುದ್ರೋಹಿ ಯೂದನು ಪರಿತಾಪಗೊಂಡನು. ಆ 30 ಬೆಳ್ಳಿ ನಾಣ್ಯಗಳನ್ನು ಮುಖ್ಯ ಯಾಜಕರ ಮತ್ತು ಪ್ರಮುಖರ ಬಳಿಗೆ ಮರಳಿ ತಂದನು. ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪ ಕಟ್ಟಿಕೊಂಡೆ ಎಂದು ಹೇಳಿದನು. ಅದಕ್ಕೆ ಅವರು, ಅದರಿಂದ ನಮಗೇನು, ಅದನ್ನು ನೀನೇ ನೋಡಿಕೋ ಎಂದು ಬಿಟ್ಟರು. ಆಗ ಅವನು ಆ ಹಣವನ್ನು ದೇವಾಲಯದಲ್ಲೇ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಮುಖ್ಯ ಯಾಜಕರು ಆ ಹಣವನ್ನು ತೆಗೆದುಕೊಂಡು, ಇದು ರಕ್ತದ ಕ್ರಯ, ಇದನ್ನು ಕಾಣಿಕೆ ಕೋಶದಲ್ಲಿ ಹಾಕುವುದು ಸರಿಯಲ್ಲ ಎಂದುಕೊಂಡರು. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದರು. ಪರದೇಶಿಗಳನ್ನು ಹೂಳುವುದಕ್ಕೋಸ್ಕರ ಕುಂಬಾರನ ಹೊಲವನ್ನು ಆ ಹಣ ಕೊಟ್ಟು ಕೊಂಡುಕೊಂಡರು. ಈ ಕಾರಣದಿಂದಲೇ ಅದನ್ನು ನೆತ್ತರ ನೆಲ ಎಂದು ಇಂದಿಗೂ ಕರೆಯಲಾಗುತ್ತಿದೆ. ಹೀಗೆ 30 ಬೆಳ್ಳಿ ನಾಣ್ಯಗಳನ್ನೆತ್ತಿ ಸರ್ವೇಶ್ವರ ಸ್ವಾಮಿ ನನಗಿತ್ತ ಆದೇಶದಂತೆ ಕುಂಬಾರನ ಹೊಲ ಕೊಳ್ಳಲು ಅದನ್ನು ತೆತ್ತರು. ಅಮೂಲ್ಯ ವ್ಯಕ್ತಿಗೆ ಕಟ್ಟಿದ ಬೆಲೆಯದು, ಇಸ್ರಾಯೇಲ ಜನರು ಒಪ್ಪಿದ ಮೊತ್ತವದು ಎಂದು ವಚನಿಸಿದ ಪ್ರವಾದಿ ಯೆರೆಮೀಯನ ಮಾತುಗಳು ಈಡೇರಿದವು. ಯೇಸುವನ್ನು ರಾಜ್ಯಪಾಲರ ಮುಂದೆ ನಿಲ್ಲಿಸಿದರು. ನೀನು ಯೆಹೂದ್ಯರ ಅರಸನೋ ಎಂದು ರಾಜ್ಯಪಾಲ ಪ್ರಶ್ನಿಸಿದನು. ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಯಿಂದಲೇ ಬಂದಿದೆ ಎಂದು ಮರುನುಡಿದರು. ಆದರೆ ಮುಖ್ಯ ಯಾಜಕರು, ಊರ ಪ್ರಮುಖರು ಮಾಡಿದ ಅಪಾದನೆಗಳಿಗೆ ಅವರು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ಇವರು ನಿನಗೆ ವಿರುದ್ಧ ಇಷ್ಟೆಲ್ಲ ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದನು. ಯೇಸು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಇದರಿಂದ ರಾಜ್ಯಪಾಲನಿಗೆ ಅತ್ಯಾಶ್ಚರ್ಯವಾಯಿತು. ಪ್ರತಿ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಬಯಸುವ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ರಾಜ್ಯಪಾಲನ ಪದ್ಧತಿಯಾಗಿತ್ತು. ಆಗ ಬರಬ್ಬನೆಂಬ ಕುಪ್ರಸಿದ್ಧ ಕೈದಿಯೊಬ್ಬನು ಸೆರೆಯಲ್ಲಿದ್ದನು. ಹೀಗಿರಲಾಗಿ ಪಿಲಾತನು ಅಲ್ಲಿ ಕೂಡಿದ್ದ ಜನರನ್ನು ಉದ್ದೇಶಿಸಿ, ನಾನು ಯಾರನ್ನು ಬಿಡುಗಡೆ ಮಾಡಬೇಕೆನ್ನುತ್ತೀರಿ, ಬರಬ್ಬನೋ ಅಥವಾ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಎಂದು ಕೇಳಿದನು. ಆ ಜನರು ಅಸೂಯೆಯಿಂದಲೇ ಯೇಸುವನ್ನು ಹಿಡಿದೊಪ್ಪಿಸಿದ್ದಾರೆಂದು ಅವರಿಗೆ ಅರಿವಾಯಿತು. ಅದೂ ಅಲ್ಲದೆ ಪಿಲಾತನು ನ್ಯಾಯಪೀಠದಲ್ಲಿ ಕುಳಿತಿರುವಾಗ, ನೀನು ಆ ಸತ್ಪುರುಷನ ತಂಟೆಗೆ ಹೋಗಬೇಡಿ, ಆತನ ದೆಸೆಯಿಂದ ಕಳೆದ ರಾತ್ರಿ ಕನಸಿನಲ್ಲಿ ಬಹಳ ಸಂಕಟಪಟ್ಟಿದ್ದೇನೆ ಎಂದು ಅವನ ಪತ್ನಿ ಹೇಳಿ ಕಳುಹಿಸಿದಳು. ಇತ್ತ ಬರಬ್ಬನನ್ನು ಬಿಡುಗಡೆ ಮಾಡಿ ಯೇಸುವನ್ನು ಕೊಲ್ಲಬೇಕೆಂದು ಕೇಳಿಕೊಳ್ಳುವಂತೆ ಮುಖ್ಯ ಯಾಜಕರು ಮತ್ತು ಪ್ರಮುಖರು
ಜನರನ್ನು ಪ್ರಚೋದಿಸಿದರು. ರಾಜ್ಯಪಾಲನು ಪುನಃ ಜನರ ಗುಂಪನ್ನು ನೋಡಿ, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟುಕೊಡಲಿ ಎಂದು ಕೇಳಿದನು. ಅದಕ್ಕೆ ಅವರು ಬರಬ್ಬನನ್ನೇ ಎಂದು ಉತ್ತರ ಕೊಟ್ಟರು. ಹಾಗಾದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರುಪ್ರಶ್ನೆ ಹಾಕಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೇರಿಸಿ ಎಂದು ಉತ್ತರಿಸಿದರು. ಏಕೆ, ಇವನೇನು ಕೇಡು ಮಾಡಿದ್ದಾನೆ ಎಂದು ಪಿಲಾತನು ಕೇಳಲು, ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ಅವರು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ತನ್ನ ಪ್ರಯತ್ನದಿಂದ ಏನೂ ಫಲಿಸುತ್ತಿಲ್ಲವೆಂದು ಅದಕ್ಕೆ ಬದಲಾಗಿ ದಂಗೆ ಹೇಳುವ ಸೂಚನೆ ಇದೆ ಎಂದು ಮನಗೊಂಡನು. ಆದುದರಿಂದ ನೀರನ್ನು ತರಿಸಿ, ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು. ಅದಕ್ಕೆ ಜನರೆಲ್ಲರೂ ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು. ಬಳಿಕ ಪಿಲಾತನು ಅವರ ಇಷ್ಟದಂತೆಯೇ ಬರಬ್ಬನನ್ನು ಬಿಟ್ಟುಕೊಟ್ಟನು. ಯೇಸುವನ್ನು ಕೊರಗಡೆಗಳಿಂದ ಹೊಡೆಯಿಸಿ ಶಿಲುಬೆಗೇರಿಸಲು ಒಪ್ಪಿಸಿಬಿಟ್ಟನು. ರಾಜ್ಯಪಾಲನ ಸೈನಿಕರು ಯೇಸುವನ್ನು ರಾಜಭವನದ ಒಳಕ್ಕೆ ಕರೆದೊಯ್ದರು. ಅವರ ಸೈನ್ಯ ಪಡೆಯೆಲ್ಲವೂ ಪ್ರಭುವನ್ನು ಸುತ್ತುಗಟ್ಟಿತು. ಸೈನಿಕರು ಅವನ ಉಡುಪನ್ನು ಸುಲಿದು ಕಡುಗೆಂಪು ಮೇಲಂಗಿಯೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಸೈನಿಕರು ಯೇಸುವನ್ನು ಕರೆದುಕೊಂಡು ಊರ ಹೊರಗೆ ಹೋಗುತ್ತಿದ್ದಾಗ ಸಿರೇನ್ ಪಟ್ಟಣದ ಸಿಮೋನ್ ಎಂಬಾತನನ್ನು ಕಂಡರು. ಯೇಸುವಿನ ಶಿಲುಬೆಯನ್ನು ಹೊತ್ತು ಬರುವಂತೆ ಅವನನ್ನು ಬಲವಂತ ಮಾಡಿದರು. ಅವರೆಲ್ಲರೂ ಗೋಲ್ಗೋತಾ ಎಂಬ ಸ್ಥಳಕ್ಕೆ ಬಂದು ಸೇರಿದರು. ಗೋಲ್ಗೋತಾ ಎಂದರೆ ಕಪಾಲ ಸ್ಥಳ ಎಂದು ಅರ್ಥ. ಅಲ್ಲಿ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಯೇಸುವಿಗೆ ಕುಡಿಯಲು ಕೊಟ್ಟರು. ಅವರು ಅದನ್ನು ರುಚಿ ನೋಡಿ ಕುಡಿಯಲು ಇಚ್ಛಿಸಲಿಲ್ಲ. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಅವರ ಉಡುಪಿಗಾಗಿ ಸೈನಿಕರು ಚೀಟು ಹಾಕಿ ತಮ್ಮೊಳಗೆ ಹಂಚಿಕೊಂಡರು. ಅನಂತರ ಅಲ್ಲೇ ಕುಳಿತು ಕಾವಲು ಕಾಯುತ್ತಾ ಇದ್ದರು. ಈತ ಯೇಸು ಯೆಹೂದ್ಯರ ಅರಸ ಎಂದು ಬರೆದಿದ್ದ ದೋಷಾರೋಷಣೆಯ ಫಲಕವನ್ನು ಅವರ ಶಿರಸ್ಸಿನ ಮೇಲ್ಭಾಗದಲ್ಲಿ ಇಟ್ಟರು. ಯೇಸುವಿನ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು. ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ ಶಿಲುಬೆಗೇರಿಸಿದರು. ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತಾ, ಮಹಾದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ, ಈಗ ನಿನ್ನನ್ನು ನೀನೇ ರಕ್ಷಿಸಿಕೋ. ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಮೂದಲಿಸಿದರು. ಅಂತೆಯೇ ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಪ್ರಮುಖರು, ಇವನು ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದಾಗದು. ಇಸ್ರಾಯೇಲಿನ ಅರಸನಂತೆ ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ಇವನನ್ನು ನಂಬುತ್ತೇನೆ. ದೇವರಲ್ಲಿ ಭರವಸೆ ಇಟ್ಟಿದ್ದನು. ತಾನು ದೇವಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ. ದೇವರಿಗೆ ಇಷ್ಟವಾದವನು ಇವನಾಗಿದ್ದರೆ ದೇವರೇ ಬಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಕಳ್ಳರು ಕೂಡ ಅದೇ ರೀತಿ ಅಣಕಿಸಿದರು. ಆಗ ನಡು ಮಧ್ಯಾಹ್ನ. ಆಗಿನಿಂದ 3 ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಎಲಿ ಎಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ಕೇಳಿ,
ಇವನು ಎಲಿಯವನ್ನು ಕರೆಯುತ್ತಿದ್ದಾನೆ ಎಂದರು. ಕೂಡಲೇ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಾಂಜನ್ನು ತೆಗೆದುಕೊಂಡು ಬಂದು ಅದನ್ನು ಹುಳಿರಸದಲ್ಲಿ ತೋಯಿಸಿ ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಯೇಸುವಿಗೆ ಕುಡಿಯಲು ಕೊಟ್ಟನು. ಮಿಕ್ಕವರು, ತಾಳು, ಇವನನ್ನು ರಕ್ಷಿಸಲು ಎಲಿಯನನ್ನು ಬರುವನ್ನು ನೋಡೋಣ ಎಂದರು. ಯೇಸು ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿ ಹಸು ನೀಗಿದರು. ಎಲ್ಲರೂ ಮೊಣಕಾಲೂರೋಣ. ದಯವಿಟ್ಟು ಎದ್ದು ನಿಲ್ಲಿ. ಆಗ ಇಗೋ, ಮಹಾದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೆ ಇಬ್ಬಾಗವಾಗಿ ಸೀಳಿ ಹೋಯಿತು. ಭೂಮಿ ನಡುಗಿತು, ಬಂಡೆಗಳು ಸಿಡಿದವು, ಸಮಾಧಿಗಳು ತೆರೆದುಕೊಂಡವು. ನಿಧನ ಹೊಂದಿದ್ದ ಅನೇಕ ಭಕ್ತರ ದೇಹಗಳು ಜೀವಂತವಾಗಿ ಎದ್ದವು. ಹೀಗೆ ಎದ್ದವರು ಸಮಾಧಿಗಳಿಂದ ಹೊರಗೆ ಬಂದು ಯೇಸು ಪುನರುತ್ಥಾನ ಹೊಂದಿದ ಬಳಿಕ ಪವಿತ್ರ ನಗರಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಶತಾಧಿಪತಿ ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದುದೆಲ್ಲವನ್ನು ಕಂಡು ಭಯಭ್ರಾಂತರಾದರು. ಸತ್ಯವಾಗಿಯೂ ಈತ ದೇವರ ಪುತ್ರನೇ ಸರಿ ಎಂದರು. ಯೇಸುವನ್ನು ಗಲಿಲಿಯದಿಂದ ಹಿಂಬಾಲಿಸಿ ಬಂದಿದ್ದ ಹಾಗೂ ಅವರ ಸೇವೆ ಮಾಡಿದ ಮಹಿಳೆಯರು ಅಲ್ಲಿದ್ದರು. ಅವರು ಇದೆಲ್ಲವನ್ನು ದೂರದಿಂದ ನೋಡುತ್ತಾ ಇದ್ದರು. ಅವರಲ್ಲಿ ಮಗ್ದಲದ ಮರಿಯಳು, ಯಾಕೋಬ ಹಾಗೂ ಜೋಸೆಫನ ತಾಯಿ ಮರಿಯಳು ಮತ್ತು ಜೆಬೆದಾಯನ ಮಕ್ಕಳ ತಾಯಿ ಇದ್ದರು. ಸಂಜೆಯಾಯಿತು. ಅರಿಮತಾಯ ಊರಿನ ಜೋಸೆಫ್ ಎಂಬ ಒಬ್ಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಜೋಸೆಫ್ ಅದನ್ನು ತೆಗೆದುಕೊಂಡು ಶುದ್ಧವಾದ ನಾರುಮಡಿ ವಸ್ತ್ರದಿಂದ ಸುತ್ತಿದನು. ತನಗೆಂದು ಬಂಡೆಯಲ್ಲಿ ಕೊರೆಯಲಾಗಿದ್ದ ಹೊಸ ಸಮಾಧಿಯಲ್ಲಿ ಅದನ್ನು ಇರಿಸಿದನು. ಆ ಸಮಾಧಿಯ ದ್ವಾರಕ್ಕೆ ಒಂದು ದೊಡ್ಡ ಕಲ್ಲನ್ನು ಉರುಳಿಸಿ ಹೊರಟು ಹೋದನು. ಮಗ್ದಲದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕುಳಿತುಕೊಂಡರು. ಮಾರನೆಯ ದಿನ, ಅಂದರೆ ಸಿದ್ಧತೆಯ ದಿನ ಕಳೆದ ಮೇಲೆ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕೂಡಿ ಪಿಲಾತನ ಬಳಿಗೆ ಬಂದರು. ಸ್ವಾಮಿ, ಆ ಮೋಸಗಾರ ಬದುಕಿದ್ದಾಗ 3 ದಿನಗಳಾದ ಮೇಲೆ ನಾನು ಪುನರ್ಜೀವಂತವಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ 3ನೆಯ ದಿನದ ತನಕ ಅವನ ಸಮಾಧಿಗೆ ಭದ್ರವಾದ ಕಾವಲಿರಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಜನರಿಗೆ ಹೇಳಬಹುದು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯದೆ ಕಡು ಮೋಸವಾದೀತು ಎಂದು ಹೇಳಿಕೊಂಡರು. ಪಿಲಾತನು ಅವರಿಗೆ, ಕಾವಲುಗಾರರು ಇದ್ದಾರಲ್ಲವೇ, ಹೋಗಿ ನಿಮಗೆ ಬೇಕಾದಂತೆ ಭದ್ರಪಡಿಸಿಕೊಳ್ಳಿ ಎಂದನು. ಅವರು ಹೋಗಿ ಸಮಾಧಿಯ ಕಲ್ಲಿಗೆ ಮುದ್ರೆ ಹಾಕಿ ಕಾವಲಿರಿಸಿ ಸಮಾಧಿಯನ್ನು ಸುಭದ್ರಪಡಿಸಿದರು. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಪವಿತ್ರ ವಾರವನ್ನು ಪ್ರಾರಂಭಿಸಿದ್ದೇವೆ. ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಈ ಪಾಸ್ಕ ರಹಸ್ಯಗಳನ್ನು ಆಚರಿಸುವ ಅವಕಾಶವನ್ನು, ಆಶೀರ್ವಾದವನ್ನು ದೇವರು ನಮ್ಮೆಲ್ಲರಿಗೂ ನೀಡಿದ್ದಾರೆ. ದೇವರಿಗೆ ವಂದನೆಗಳು. ಇಂದು ನಾವು ಈ ಬಲಿಯನ್ನು ಪ್ರಾರಂಭಿಸುವಾಗ
ಹರ್ಷೋದ್ಗಾರದಿಂದ ಪ್ರಾರಂಭಿಸಿದೆವು. ಹೊಸಾನ್ನ, ದೇವರ ನಾಮದಲ್ಲಿ ಬರುವವರಿಗೆ ಹೊಸಾನ್ನ, ಮಂಗಳವಾಗಲಿ ಎಂದು ಮಂಗಳವಾಗಿ ಈ ಬಲಿಯನ್ನು ಪ್ರಾರಂಭಿಸಿದೆವು. ಆದರೆ ನಾವು ಬಲಿಯರ್ಪಣೆಯನ್ನು ಮುಂದುವರಿಸುತ್ತಾ ಶುಭ ಸಂದೇಶಕ್ಕೆ ಬರುವಾಗ ಹರ್ಷೋದ್ಗಾರ ಧಿಕ್ಕಾರವಾಗಿ ಮಾರ್ಪಟ್ಟಿದೆ. ಹರ್ಷೋದ್ಗಾರ ಮಾಯವಾಗಿ ಈಗ ಧಿಕ್ಕಾರ ಕೇಳಿಸುತ್ತದೆ. ಅವನಿಗೆ ಧಿಕ್ಕಾರವಾಗಲಿ, ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂಬ ಕೂಗು. ಹೇಗೆ ಈ ಹರ್ಷೋದ್ಗಾರ ಧಿಕ್ಕಾರವಾಯಿತು? ಏನು ಕಾರಣ? ಪ್ರಭು ಯೇಸು ಕ್ರಿಸ್ತರು ಬದಲಾಗಿ ಬಿಟ್ಟರೆ? ಖಂಡಿತವಾಗಿಯೂ ಇಲ್ಲ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ ಬದಲಾಯಿತೆ? ಖಂಡಿತವಾಗಿಯೂ ಇಲ್ಲ. ಜೀಸಸ್ ಇಸ್ ಸೇಮ್, ಇಸ್ ಗಾಸ್ಪಲ್ ಇಸ್ ಸೇಮ್, ಬಟ್ ವಾಟ್ ಚೇಂಜ್ಡ್? ಪ್ರಭು ಯೇಸು ಕ್ರಿಸ್ತರು ಬದಲಾಗಲಿಲ್ಲ, ಅವರ ಶುಭ ಸಂದೇಶ ಬದಲಾಗಲಿಲ್ಲ. ಹಾಗಾದರೆ ಬದಲಾಗಿದ್ದು ಏನು? ಜನರ ಹೃದಯ. ಜನರ ಹೃದಯ. ಯೇಸು ಸ್ವಾಮಿ ಬದಲಾಗಲೇ ಇಲ್ಲ. ಅವರ ಶುಭ ಸಂದೇಶ ಅಂದಿಗೂ ಇಂದಿಗೂ ಎಂದಿಗೂ ಅದೇ ಆಗಿರುತ್ತದೆ. ಅದನ್ನೇ ನಾವು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ಯೇಸು ಸ್ವಾಮಿ ನೆನ್ನೆ ಇಂದು ಯಾವತ್ತೂ ಹಾಗೇ ಇದ್ದಾರೆ, ಎಂದಿಗೂ ಬದಲಾಗುವುದಿಲ್ಲ ಅವರು. ಹಾಗಾದರೆ ನಮ್ಮ ಹೃದಯಗಳು ಬದಲಾಗುತ್ತದೆ. ಎಲ್ಲೋ ನಮ್ಮ ಹರ್ಷೋದ್ಗಾರ ಆ ಜನ ಸಮೂಹದಂತೆ ಇಲ್ಲವಾದರೂ ಎಲ್ಲೋ ಒಂದು ಕಡೆ ಧಿಕ್ಕಾರವಾಗಿ ಮಾರ್ಪಡುತ್ತಿದೆಯೇ ಎಂಬ ಪ್ರಶ್ನೆಯನ್ನು ಈ ಪವಿತ್ರ ವಾರ ನಮ್ಮ ಮುಂದಿಡುತ್ತದೆ. ಎಲ್ಲಿ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿದ್ದೇವೆ? ಇಂದು ತಮ್ಮ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾರೆ, ಇಂದು ರಾತ್ರಿಯೇ ನೀವೆಲ್ಲರೂ ನನ್ನನ್ನು ಬಿಟ್ಟು ಓಡಿ ಹೋಗುತ್ತೀರಿ, ನಿಮ್ಮ ವಿಶ್ವಾಸವನ್ನು ಕಳೆದುಕೊಂಡು ನೀವು ಹಿಮ್ಮೆಟ್ಟುವಿರಿ. ಆದರೆ ನಾನು ಪುನರುತ್ಥಾನನಾದ ಬಳಿಕ ನಿಮಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗಿ ನಿಮ್ಮ ವಿಶ್ವಾಸವನ್ನು ನಾನು ಬಲಪಡಿಸುತ್ತೇನೆ. ನಾವು ಹಿಮ್ಮೆಟ್ಟಿದರೂ ಯೇಸು ಸ್ವಾಮಿ ನಮ್ಮನ್ನು ಹಿಂಬಾಲಿಸಿ ಬರುತ್ತಾರೆ. ನಾವು ಹಿಂದಕ್ಕೆ ಸರಿದರೂ ಅವರು ನಮ್ಮನ್ನು ಬಿಡುವುದಿಲ್ಲ. ಅವರು ಸದಾ ನಮ್ಮನ್ನು ಹುಡುಕುವವರಾಗಿ ನಮ್ಮ ವಿಶ್ವಾಸವನ್ನು ಬಲಪಡಿಸುವವರಾಗಿದ್ದಾರೆ. ಇಂದು ನಾವು ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರ ಈ ಗರಿಗಳ ಭಾನುವಾರವನ್ನು ಆಚರಿಸುವಾಗ ಅವರ ಯಾತನೆಗಳನ್ನು ಇಂದು ನಾವು ವಿಶೇಷವಾಗಿ ಯಾತನೆಗಳ ಭಾನುವಾರವಾಗಿ ಆಚರಿಸುವಾಗ ನಮ್ಮ ವಿಶ್ವಾಸಕ್ಕೆ ಅವರು ನೀಡುವ ಶುಭ ಸಂದೇಶವೇನು? ಎಲ್ಲಿ ನಮ್ಮ ಹೃದಯ ಮಾರ್ಪಡುತ್ತಾ ಹೋಗುತ್ತಿದೆ? ಯೇಸು ಸ್ವಾಮಿ ಬದಲಾಗುವುದೇ ಇಲ್ಲ, ಅದರಲ್ಲಿ ಚಿಂತೆಯೇ ಬೇಡ. ಅವರ ವಾಗ್ದಾನ ಬದಲಾಗುವುದೇ ಇಲ್ಲ. ನಾನು ನಿಮ್ಮೊಂದಿಗೆ ಇರುತ್ತೇನೆ, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ಬಿಟ್ಟು ನಾನು ದೂರ ಅಗಲುವುದಿಲ್ಲ. ಆ ವಾಗ್ದಾನ ಎಂದಿಗೂ ಬದಲಾಗುವುದಿಲ್ಲ. ದೇವರು ಬದಲಾಗುವುದಿಲ್ಲ, ಅವರ ವಾಗ್ದಾನ ಬದಲಾಗುವುದಿಲ್ಲ, ಅವರ ಶುಭ ಸಂದೇಶ ಬದಲಾಗುವುದಿಲ್ಲ. ನನ್ನ ಹೃದಯ ಬದಲಾಗುತ್ತಿದೆಯೇ ಎಂಬ ಪ್ರಶ್ನೆ. Am I slowly drifting away from the Lord? ನಿಧಾನವಾಗಿ ನಾನು ದೇವರನ್ನು ಬಿಟ್ಟು ದೂರ ಸರಿಯುತ್ತಿದ್ದೇನೆಯೇ? ಸಣ್ಣ ಸಣ್ಣ ವಿಷಯಗಳಾಗಿರಬಹುದು. ಎಲ್ಲಿ ನಾನು ಅವರಿಂದ ದೂರ ಸರಿಯುತ್ತಿದ್ದೇನೆ ಎಂಬ ಪ್ರಶ್ನೆಯನ್ನು ಇಂದು ನಮ್ಮ ಮುಂದೆ ಇಡಲಾಗುತ್ತಿದೆ. ನಾವು ವಿಶ್ವಾಸ ಕಳೆದುಕೊಳ್ಳುತ್ತಿದ್ದೇವೆ ಎಂದರೆ ಹೇಗೆ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದೇವೆ? ಎಂತಹ ವಿಶ್ವಾಸ ಕಳೆದುಕೊಳ್ಳುವಂತಹ ವಿಶ್ವಾಸವಾಗುತ್ತದೆ? ಮೇಲ್ನೋಟಕ್ಕಿರುವಂತಹ ವಿಶ್ವಾಸ. ಏಕೆಂದರೆ ಆ ಜನ ಸಮೂಹ, ಅಪೊಸ್ತಲರು ಮತ್ತೆ ಬರುತ್ತಾರೆ. ಯೇಸುವಲ್ಲಿ ಯಾರು ಬೇರೂರಿದ್ದಾರೋ ಅವರು ಖಂಡಿತವಾಗಿಯೂ ದೂರ ಹೋಗುವುದೇ ಇಲ್ಲ. ಅವರ ಶಿಲುಬೆ ಹಾದಿಯಲ್ಲಿಯೂ ಸಹ ಅವರೊಂದಿಗೆ ಇರುತ್ತಾರೆ. ವೆರೋಣಿಕವಾಗಿರಬಹುದು, ಜೆರುಸಲೇಮಿನ ಮಹಿಳೆಯರಾಗಿರಬಹುದು, ಯೋವಾನ್ನನಾಗಿರಬಹುದು, ನಮ್ಮ ತಾಯಿ ಮರಿಯಳಾಗಿರಬಹುದು. ಬೇರೂರಿದ ವಿಶ್ವಾಸ, ದೂರ ಸರಿಯುವುದೇ ಇಲ್ಲ ಅವರು. ಆದರೆ ಮೇಲ್ನೋಟದ ವಿಶ್ವಾಸ, ಅಪೊಸ್ತಲರಿಗೆ ವಿಶ್ವಾಸವಿತ್ತು, ಆದರೆ ಭಯ. ಆದರೆ ಈ ಜನರ ಗುಂಪು ಇವರ ಹರ್ಷೋದ್ಗಾರ ಧಿಕ್ಕಾರವಾಗಿ ಮಾರ್ಪಡಲು ಕಾರಣವೇನೆಂದರೆ ಅದು ಮೇಲ್ನೋಟದ ವಿಶ್ವಾಸವಾಗಿದ್ದು, ಸೂಪರ್ಫ್ಲೂಯಸ್ ಫೇತ್. ಆ ಜನರು ಯೇಸು ಸ್ವಾಮಿಯಲ್ಲಿ ಎದುರು ನೋಡಿದ್ದು, ಇವರು ಮೆಸ್ಸಿಯ, ನಮ್ಮನ್ನು ಬಿಡುಗಡೆ ಮಾಡಿಬಿಡುತ್ತಾರೆ, ದೊಡ್ಡ ಅರಸನಾಗಿರುತ್ತಾರೆ, ಶಕ್ತಿಶಾಲಿಯಾಗಿರುತ್ತಾರೆ, ದೊಡ್ಡ ಪ್ರವಾದಿ. ಅದರಿಂದಲೇ ಹರ್ಷೋದ್ಗಾರವಾಗಿ ಅವರನ್ನು ಸ್ವೀಕರಿಸಿದರು. ಯಾವಾಗ ಅವರನ್ನು ಸೆರೆ ಹಿಡಿದರು, ಇವರು ಅಲ್ಲಿ ಅವರ ಮುಂದೆ ಕುಗ್ಗಿ ನಿಂತರು. ಆಗ ಈ ಜನರಿಗೆ ನಾವು ಈ ಮೆಸ್ಸಿಯವನ್ನು ಎದುರು ನೋಡಲಿಲ್ಲ, ಯೇಸು ಸ್ವಾಮಿಯನ್ನು
ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅವರ ಶಿಲುಬೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯೇಸುವಿನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅವರ ಯಾತನೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅದರಲ್ಲಿರುವ ರಕ್ಷಣೆಯನ್ನು ನಾವು ಸವಿಯಲು ಸಾಧ್ಯ. ಎಲ್ಲರಿಂದಲೂ ಅದನ್ನು ಮಾಡಲು ಸಾಧ್ಯವಿಲ್ಲ. ಈ ಜನರಿಗೆ ಯೇಸು ಸ್ವಾಮಿ ಈಗ ಸೋತವರಂತೆ ಕಾಣುತ್ತಾರೆ. ಈತನನ್ನು ನಾವು ಮಹಾಪ್ರವಾದಿ ಎಂದು, ಅರಸ ಎಂದು ಎಣಿಸಿಕೊಂಡಿದ್ದೇವೆ. ಈತ ಸೋತು ಇವರ ಮುಂದೆ ನಿಂತಿದ್ದಾರೆ, ಸೆರೆ ಹಿಡಿಯಲ್ಪಟ್ಟಿದ್ದಾರೆ. ನಾವು ಎದುರು ನೋಡಿದ ಪ್ರವಾದಿ ಮೆಸ್ಸಿಯ ಈತನಲ್ಲ, ಈತನಿಗೆ ಧಿಕ್ಕಾರ. ಯಾವಾಗ ನಮ್ಮ ವಿಶ್ವಾಸ ಮೇಲ್ನೋಟದ ವಿಶ್ವಾಸವಾಗಿ ನಾನು ಯೇಸುವನ್ನ ಒಂದು ದೊಡ್ಡ ಪವಾಡ ಪುರುಷನಾಗಿ ಬಲಶಾಲಿಯಾಗಿ ಮಾತ್ರ ಕಾಣಬೇಕು, ಶಕ್ತಿಹೀನನಾಗಿ ನನ್ನಿಂದ ನೋಡಲು ಸಾಧ್ಯವೇ ಇಲ್ಲ ಎಂದರೆ ನಮ್ಮ ವಿಶ್ವಾಸ ಮೇಲ್ನೋಟಕ್ಕೆ ಒಂದು ವಿಶ್ವಾಸವಾಗಿ ಕಾಣುತ್ತದೆ, ಬೇರೂರಿದ ವಿಶ್ವಾಸವಲ್ಲ. ಎರಡನೆಯದಾಗಿ, ಹಿಂಸೆ ಬಾಧೆಗಳು ಬರುವ ಸಮಯದಲ್ಲಿ, ನೋವು ಬರುವ ಸಮಯದಲ್ಲಿ, ಸಾವು ಬರುವ ಸಮಯದಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ವಿಶ್ವಾಸವನ್ನು ಕಳೆದುಕೊಂಡು ಹಿಮ್ಮೆಟ್ಟುತ್ತೇವೆ. ಯೇಸು ಸ್ವಾಮಿ ಹೇಳುತ್ತಾರೆ, ಬಿತ್ತುವವನ ಸಾಮತಿಯಲ್ಲಿ ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದವು, ಅವು ತಕ್ಷಣ ಮೊಳೆತವು. ಆದರೆ ಮಣ್ಣಿಲ್ಲದ ಕಾರಣ, ನೀರಿಲ್ಲದ ಕಾರಣ, ಸೂರ್ಯನ ತಾಪ ಹೆಚ್ಚಾದಾಗ ಅವು ಬಾಡಿ ಹೋದವು ಎಂದು. ನಮ್ಮಲ್ಲಿಯೂ ಸಹ ವಿಶ್ವಾಸ ಹುಟ್ಟುತ್ತದೆ ಭರ್ಜರಿಯಾಗಿ, ಆ ಜನ ಕೂಗಿದಂತೆ ಹರ್ಷೋದ್ಗಾರದಿಂದ. ಆದರೆ ಆಳವಿಲ್ಲದೆ ಹಿಂಸೆ ಬಂದಾಗ, ದುಃಖದುಗುಡಗಳು ನಮ್ಮನ್ನು ಕೆಳಗೆ ತಳ್ಳುವಾಗ ನಾವು ಬಿದ್ದು ಹೋಗುತ್ತೇವೆ, ಬಾಡಿ ಹೋಗುತ್ತೇವೆ, ವಿಶ್ವಾಸವನ್ನು ಕಳೆದುಕೊಳ್ಳುವವರಾಗಿ ಮಾರ್ಪಡುತ್ತೇವೆ. ಮೂರನೆಯದಾಗಿ, ಇತರರ ಪ್ರಚೋದನೆ. ಇಂದಿನ ಶುಭ ಸಂದೇಶದಲ್ಲಿ ಈ ಜನರ ಗುಂಪು ಹೇಗೆ ಮಾರ್ಪಟ್ಟಿತು ಎಂದರೆ, ಇತರರು ಹೇಳುವುದನ್ನು ಕೇಳುತ್ತಾರೆ. ಇಲ್ಲಿ ನಾವು ಓದುತ್ತೇವೆ, ಯೇಸುವನ್ನು ಕೊಲ್ಲಬೇಕೆಂದು ಕೇಳಿಕೊಳ್ಳುವಂತೆ ಮುಖ್ಯ ಯಾಜಕರು ಮತ್ತು ಪ್ರಮುಖರು ಜನರನ್ನು ಪ್ರಚೋದಿಸಿದರು. ಈ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಜನರನ್ನು ನೋಡಿ ಹೇಳುತ್ತಾರೆ, ಯೇಸುವನ್ನು ಕೊಲ್ಲಿ ಎಂದು ಪಿಲಾತನಲ್ಲಿ ಕೇಳಿ. ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್. ಇತರರ ಪ್ರಚೋದನೆಗೆ, ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇಂದು ಅನೇಕರು ಇತರರ ಪ್ರಭಾವಕ್ಕೆ ಒಳಗಾಗಿ, ಮಾಧ್ಯಮ ಹೀಗೆ ಹೇಳುತ್ತಿದೆ, ಇತರರು ಹೀಗೆ ಹೇಳುತ್ತಿದ್ದಾರೆ ಎಂದು ಇತರರು ಹೇಳುವುದನ್ನು ಕೇಳಿ ನಮ್ಮ ವಿಶ್ವಾಸವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಇತರರ ಪ್ರಭಾವಕ್ಕೆ, ಇತರರ ಪ್ರಚೋದನೆಗೆ ಒಳಗಾಗಿ ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ಯಾವ ವಿಶ್ವಾಸ ಇತರರು ಏನು ಹೇಳುತ್ತಾರೆ, ಈತ ಏನು ಹೇಳುತ್ತಾನೆ, ಆತ ಏನು ಹೇಳುತ್ತಾನೆ, ಈ ತತ್ವಜ್ಞಾನಿ ಏನು ಹೇಳುತ್ತಾನೆ, ನಾನು ಇಷ್ಟೆಲ್ಲ ಓದಿದ್ದೇನೆ, ನಾನು ಓದಿದ್ದು ಇದಾಗಿ ಹೇಳುತ್ತದೆ, ಇಂಥದ್ದಾಗಿ ಹೇಳುತ್ತದೆ ಎಂದು ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಂಡರೆ, ಇತರರ ಮಾತನ್ನು ಕೇಳುವ ವಿಶ್ವಾಸ ಎಂದಿಗೂ ಆಳವಾದ ವಿಶ್ವಾಸವಾಗಿರುವುದಿಲ್ಲ. ವಿಶ್ವಾಸ ಎಂದರೆ ಅದು ದೇವರು ಹೇರುವುದನ್ನು ಕೇಳುವುದು. ವಿಶ್ವಾಸ ಎಂದರೆ ಅದು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇರೂರಿರುವುದು, ಇತರರು ಹೇಳುವುದಲ್ಲಿ ಅಲ್ಲ. It is not what others say or influence. It is about how much I am influenced by the Lord. ಎಷ್ಟರ ಮಟ್ಟಿಗೆ ದೇವರು ಹೇಳುವುದನ್ನು ನಾನು ಕೇಳುತ್ತೇನೆ ಎಂದು. ಇಂದು ಈ ಬಲಿಯನ್ನು ಆಚರಿಸುವಾಗ ನಮ್ಮ ಜೀವನದಲ್ಲಿ ನಾವು ಅಪೊಸ್ತಲರಂತೆ ಅನೇಕ ಬಾರಿ ವಿಶ್ವಾಸವನ್ನು ಕಳೆದುಕೊಂಡವರಾಗಿ ಹಿಮ್ಮೆಟ್ಟಿದ್ದೇವೆ. ಕೆಲವು ಬಾರಿ ಪರಿಪೂರ್ಣವಾಗಿ ಅಲ್ಲ, ಖಂಡಿತವಾಗಿಯೂ ಅಪೊಸ್ತಲರು ಪರಿಪೂರ್ಣವಾಗಿ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ವಿಶ್ವಾಸವಿತ್ತು, ಆ ವಿಶ್ವಾಸಕ್ಕೂ ಅಧಿಕವಾಗಿ ಭಯ. ನಮ್ಮಲ್ಲಿಯೂ ಸಹ ಆಗುವುದೇ, ವಿಶ್ವಾಸವಿದೆ, ಆದರೆ ಆ ವಿಶ್ವಾಸಕ್ಕೂ ಅಧಿಕವಾಗಿ ಯಾವುದೋ ಒಂದು ಭಯ, ಯಾವುದೋ ಒಂದು ಹೆದರಿಕೆ, ಅಂಜಿಕೆ, ಹೀಗಾಗಿ ಬಿಡುತ್ತದೆಯೋ ಹಾಗಾಗಿ ಬಿಡುತ್ತದೆಯೋ ಎಂಬ ಅಂಜಿಕೆ, ಅದು ನಮ್ಮನ್ನು ಯೇಸುವಿಂದ ದೂರ ತಳ್ಳುತ್ತಿದೆ. ಇಂದು ನಮಗೆ ಯೇಸು ಸ್ವಾಮಿ ಹೇಳುವುದು, ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಾನು ಪುನರುತ್ಥಾನನಾದಾಗ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ, ನಿಮ್ಮ ಕಷ್ಟಗಳನ್ನು ಭೇಟಿ ಮಾಡುತ್ತೇನೆ, ನಿಮ್ಮ ಹಿಂಸೆಗಳನ್ನು ಭೇಟಿ ಮಾಡುತ್ತೇನೆ. ಆಗ ಮತ್ತೊಮ್ಮೆ ನಾನು ನಿಮ್ಮನ್ನು ನನ್ನ ಬಳಿಗೆ ಸೆಳೆದುಕೊಳ್ಳುತ್ತೇನೆ ಎಂದು ತೆರೆದ ಹೃದಯದಿಂದ ನಮ್ಮ ಎಲ್ಲ ನೋವುಗಳನ್ನು, ಹಿಂಸೆ ಬಾಧೆಗಳನ್ನು, ಅನಾರೋಗ್ಯವನ್ನು, ನಮ್ಮ ಪ್ರಶ್ನೆಗಳನ್ನು, ನಮ್ಮ ಶೋಧನೆ ಪ್ರಲೋಭನೆಗಳನ್ನು
ಯೇಸು ಸ್ವಾಮಿ ಬಳಿಗೆ ಮುಂದಿಡುತ್ತಾ, ಸ್ವಾಮಿ, ಕೆಲವು ಬಾರಿ ನಾನು ವಿಶ್ವಾಸದಿಂದ ದೂರ ಸರಿದು ಹಿಮ್ಮೆಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ. ತೆರೆದ ಮನದಿನಿಂದ ಈ ಬಲಿಪೀಠದ ಬಳಿಗೆ ಬರುತ್ತಿದ್ದೇನೆ. ನಿಮ್ಮನ್ನು ಸ್ವೀಕರಿಸುವಾಗ ನಿಮ್ಮ ಶಕ್ತಿ, ನಿಮ್ಮ ಪ್ರಸನ್ನತೆ, ನಿಮ್ಮ ಭರವಸೆ ನನ್ನಲ್ಲಿರಲಿ ಎಂದು ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪ್ರಸನ್ನತೆಯಲ್ಲಿದ್ದೇವೆ. ಓಜಾನ್ನ ನನ್ನನ್ನು ರಕ್ಷಿಸಿ ಎಂದು ಹಾಡಿದ್ದೇವೆ. ಅವರ ರಕ್ಷಣೆಯಲ್ಲಿ ವಿಶ್ವಾಸವಿಟ್ಟು ನಮ್ಮ ಪ್ರಾರ್ಥನೆಗಳನ್ನು ಅವರಲ್ಲಿ ಹೇಳೋಣ. ಓ ದೇವರೇ, ನನ್ನ ಮೊರೆಯನು ಆಲಿಸಿರಿ. ಓ ದೇವರೇ, ನನ್ನ ಮೊರೆಯನ್ನು ಆಲಿಸಿರಿ. ನಮ್ಮ ಪೂಜ್ಯ ತಂದೆ ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು, ಪ್ರಭು ಕ್ರಿಸ್ತರು ತೋರಿದ ಮುಕ್ತಿಯ ಮಾರ್ಗವನ್ನು ಧರ್ಮಸಭೆಯಲ್ಲಿ ಪ್ರತಿಬಿಂಬಿಸಿ ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯಲು ಪಿತದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪ್ರಭು ಕ್ರಿಸ್ತರು ಎಲ್ಲ ಮಾನವರನ್ನು ರಕ್ಷಣೆಯ ಸನ್ಮಾರ್ಗಕ್ಕೆ ಆಹ್ವಾನಿಸಿದರಲ್ಲದೆ ಮುಕ್ತಿಯ ಹಾದಿಯನ್ನು ತೋರ್ಪಡಿಸಿಕೊಟ್ಟರು. ಅಂತೆಯೇ ಮಾನವರೆಲ್ಲರೂ ಅದೇ ಮುಕ್ತಿಯನ್ನು ಅರಸುತ್ತಾ ಬಾಳಲು ತಂದೆ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ವಿಶ್ವಾಸಿಗಳು ತಮ್ಮ ಅಹಂಕಾರ ಹಾಗೂ ಅನೀತಿಗಳಿಂದ ದೂರ ಸರಿದು ನಿಂತಾಗ ಅಂಥವರನ್ನು ತೊರೆಯದೆ ತಮ್ಮಲ್ಲಿಗೆ ಪುನಃ ಸೇರಿಸಿಕೊಳ್ಳಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪಾಪದಿಂದ ಮಲಿನಗೊಂಡಿರುವ ನಮ್ಮ ದೇಹಗಳನ್ನು ಪ್ರಭು ಕ್ರಿಸ್ತರ ಯಾತನೆಗಳಿಂದ ಪರಿಶುದ್ಧಗೊಳಿಸಿ ಮೃತರಾದವರೊಳಗಿನಿಂದ ನಾವು ಉತ್ಥಾನಗೊಳ್ಳುವೆವೆಂಬ ನಂಬಿಕೆಯಲ್ಲಿ ಜೀವಿಸಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ದೇವರೇ, ನನ್ನ ಮೊರೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಯುದ್ಧದ ಭೀತಿಯಲ್ಲಿರುವ ದೇಶಗಳಲ್ಲಿ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಶಿಲುಬೆಯ ಮೇಲಿಟ್ಟಿರುವ ನಮ್ಮ ಕೋರಿಕೆಗಳು ಈಡೇರುವಂತೆ ಪ್ರಾರ್ಥಿಸೋಣ. ಅನೇಕರು ನಮ್ಮ ಪ್ರಾರ್ಥನೆಗಾಗಿ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಎಂದಿಗೂ ಬದಲಾಗುವುದಿಲ್ಲ. ನಿಮ್ಮ ವಾಗ್ದಾನಗಳು ಬದಲಾಗುವುದಿಲ್ಲ. ನಾವು
ಅನೇಕ ಬಾರಿ ನಮ್ಮ ವಿಶ್ವಾಸವನ್ನು ಕಳೆದುಕೊಂಡು ಹಿಮ್ಮೆಟ್ಟಿದ್ದೇವೆ. ನಮ್ಮ ಹೃದಯಗಳು ಬದಲಾಗಿವೆ. ಬದಲಾಗದ ಹೃದಯವನ್ನು ನಮಗೆ ನೀಡಿ ಆಳವಾದ ವಿಶ್ವಾಸದಿಂದ ನಮ್ಮನ್ನು ಆಶೀರ್ವದಿಸಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.